ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್. ಭಕ್ತರು ನನಗೆ ಹೇಳ್ಬೇಕು ನಿನಗೆ ಹೇಳ್ಬೇಕಪ್ಪ ಅಂತ ಭಾಳ ಒಂದು ಆಸೆ. ಹೇಳಿದ್ರು ಅದೀನಿ ಹೇಳ್ದೆ ಇದ್ರು ಅದೀನಪ್ಪ ಬೂದ್ಯಾಗ. ಆ ಬೂದಿನ ನಂಬಿಕೊಂಡು ಹೋದವ್ರನ್ನ ಮಾತ್ರ ಕೈ ಬಿಡುದಿಲ್ಲ. ಅವ್ರ ಪ್ರಶ್ನೆಗಳು ಗದಿಸ್ತೀನಿ, ಅವ್ರ ಆಕ್ಷನ್ ನಡೆಸ್ಕೊಡ್ತೀನಿ. ಆ ಬೂದಿನ ನಂಬಬೇಕು. ಮಾಡಿಬಿಡೋ ನಂಬರ್ ಯಾರು ಅವ್ರು ತಿಳ್ಕೋಬೇಕವ. ಈಗೇನು ಹೂಕುರು ಸತ್ತಲ್ಲ ಅದನ್ನು ತೋರಿ ಮಾಡಿ
ಹೇಳ್ತೀನಿ, ದಾರಿ ಸರಳ ಮಾಡ್ತೀನಿ, ಅದನ್ನ ತಿಂದು ಇದನ್ನ ನಿಂಬೆ ತಿಂದು ಬಾಯಿಗೆ ತಗೊಂಡು ಏನಿತ್ತು ಸಮಾಧಾನ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಮಂದವ್ರಿಗೆ ಕೊಡಿ ತಿನ್ನಿಸಂತ ನಿಂಬೆ ಅದು ಎಲ್ಲ ಆರಾಮಾಗತ್ತಲ್ಲ ತಿನ್ನಿಸಿಬಿಟ್ರೆ ನಿಂಬೆನ ಅದು ಮರ ಮಂಚ್ಕೊಂಡು ತಿನ್ನಿಸಿ ಏನು ಕರ್ಕೊಂಬರ್ರಿ ಹೊರಗೆ ಹೊರಕೊಂಡು ತಿನ್ನಿಸ್ರಿ ಇನ್ನೊಂದು ಐತಿ, ಇನ್ನೊಂದು ಐತೆ ನೋಡ್ಕ ಇನ್ನೊಂದು ಐತೆ ನೋಡಿ ಇನ್ನೊಬ್ಬರು ಐತೆ ನೋಡಿ ಯಾರು ಕರ್ಕೊಂಬ ಹಿಡ್ಕೊ ಬಿಡ್ಬೇಡ್ರಿ ಆನೆ ಹೋಗುವಾಗ ಶ್ವಾನಗಳು ಬಲಕ್ಕಿರ್ತಾವಪ್ಪ. ನಾನು ಗಟ್ಟೆ ನಿಂತೀನಪ್ಪ. ಆನೆ ಗುಣ ತಗೊಂಡಾಗ ನೀನು ದೇವ್ರಿಗೆ ತಕ್ಕ ಕುದುರೆ ಹಾಕಿ, ಆನೆ ಗುಣ ತಗೊಂಡಿಲ್ಲ ಅಂದ್ರೆ ನಿಂತೀನಪ್ಪ ನಾನು. ಆನೆ ಗುಣ ತಗೊಂಡಿಲ್ಲ ಅಂದ್ರೆ ದೇವರಿಗೆ ಬೇಕಾದ ಕುದುರೆ ಆಗುದಿಲ್ಲ. ಶ್ವಾನಗಳು ಬೇಕಾದಷ್ಟು ತಗೊಳ್ಳಿ. ಈಗೇನು ಒಂದು ತೊಟ್ಟು ಹಿಡ್ಕೊಂಡು ನಿಂಬೆ ಶ್ವಾನಗಳು ಒಂದು ಏನ್ ಮಾಡಿ ನಾ ಇರ್ತೇನೆ ನಿನ್ನೆ ಹೆಂಗೆ ಕುಂಡ್ರದು ಒಂದು ಕೊಡಿಯ ಈಗ ತುಗಿದ ಇನ್ನೊಂದು ಪೀಡ ಬಂದಕ್ಕೆ ಹೂ ಕುರ್ಸೋದು ಅದಕ್ಕೆ ಪೀಡ ಬಂದ ಹೂ ಕುರ್ಸೋದು ಒಂದು ಪೀಡ ಹೂ ಕುರ್ಸೋದು ನೋಡಿ ಅವನು ತಗೋರಿ ಮುಂದೆ ಅನ್ನ ತಗೋರಿ ಅಲ್ಲಿ ತಗೊಂಡ್ರೆ ಯಾರು ಕೇಳ್ರಿ, ಈ ಕುದುರೆ ಯಾಕೆ ಕರ್ಕೊಂಡು ಬಂದ? ಏನು ಬೇಡ್ಕೊಳ್ತೀರಿ ಮಾಡ್ತೀರಿ.
ಏನ್ ಬೇಕು ಕೆಲಸ ಹಾಗೆ ಮಾಡೇ ತೋರಿಸ್ತಾರೆ. ನೀನು ಒಲಿದರೆ ಕೊರಡು ಕೊಣರುವುದಯ್ಯ, ನೀನು ಒಲಿದರೆ ಬರಡು ಹೈನುವುದಯ್ಯ, ನೀನು ಒಲಿದರೆ ಸಕಲ ಪ್ರಾಣಿಗಳಿಗೆ ಪದಾರ್ಥವಯ್ಯ. ಅವನು ಒಲಿಮೆ ಆತಂದ್ರೆ ಇದು ಕುದುರೆ ಕರೆ ಆಗುತ್ತೆ, ಅದನ್ನು ಒಲಿಮೆನೇ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಖಾತೆ ಆಗತ್ತೆ. ಏನು ಬೇಡ್ಕೊಂಡು ತಿನ್ಸಾರ ಹಂಗೆ ಮಾಡ್ತೀನಿ ಕುಂದ್ರಂತ ಕರ್ಕೊಂಡ್ರೆ ಹೊರಗೆ ತೋರಿ ನೀವು ಅವ್ರು ಬೇಡ್ಕೊಂಡು ಏನು ತಿನ್ಸಾರ ಹಂಗೆ ಮಾಡಿ ತೋರಿಸ್ಬೇಕು. ತಿನ್ನಿಸ್ರೆ 21 ಸ್ವತ್ತು ಇದ್ರ ಸಲುವಾಗಿ ಸಾಕಾಗೈತಪ್ಪ. ದೇವ್ರಿದ್ರು ತಕ್ಕೋ ದೇವ್ರಿದ್ರು ತಕ್ಕೋ ಯಾವ್ದಾರ ಚಿನ್ನ ಬಡ್ಕೊಂಡಿದ್ರು ಅದನ್ನು ತಕೊಂಡ್ಬಿಡಪ್ಪ ಆಯ್ತು ಅಂತ ಬೇಡ್ಕೊಂಡು ಇದು ಸಲ ಸಾಕಾಗ್ತಪ್ಪ. ದೇವ್ರಿದ್ರು ತಕ್ಕೋ ದೇವ್ರಿದ್ರು ತಕ್ಕೋ ಜನ್ಮಿದ್ರು ತಕ್ಕೋ ತಕ್ಕೊಂಡು ಆರಾಮ ಕೆಲಸ ಅನ್ನ ಸಣ್ಣ ಕಡೆ ಎಲ್ಲಿ ತೋರಿಸ್ಕೊಡಂತ ಹೇಳಿ ಆರಾಮ ಸಾಯಂಕಾಲ ಹೊರಗೆ ಬಂದರೆ ಈಗೇನು ಕುಂತ ಬರ್ರಿ ಕರೆದ್ರೆ ಸರಿ ಒಂದು ಕರೆದಿದ್ರೆ ಒಂದೇ ಹೇಳಿ ಅಲ್ಲೇ ಕುಂತ ನೆನೆಸ್ಕೊಂಡು
ಅಲ್ಲೇ ಕೊಂದು ಬೆಳೆಸಿದ್ರೆ ಎತ್ತಿನಪ್ಪ ನಿಮ್ದ ಅಂತ ನನ್ನ ಗದ್ದಲ ಸಿಕ್ಕೋಬೇಡ ಚೆನ್ನಾಗಿ ಕೊಟ್ಟಿನಿ ಇದು ಕೊಟ್ಟಿಲ್ಲ ನೀ ಎಲ್ಲೇ ಇದ್ರು ನಾ ಅದೀನಿ ನೀ ಎಲ್ಲೇ ಕುಂತು ನಡೆಸಿದ್ರು ನೀನು ಯಾಕೆ ಗದ್ದಲ ಬರ್ತೀರಿ ನನ್ನ ಗದ್ದಲ ಸಿಕ್ಕೋಬೇಡ ಒಂದ್ಸಲ ಎಚ್ಚರಿಕೆ ನಾನು ಬರ್ತದಿಲ್ಲ ಅದು ಒಳ್ಳೇದಕ್ಕೆ ಬರ್ತೈತೋ ಇನ್ನು ಕೆಳಗಾಲಕ್ಕೆ ಬರ್ತೈತೋ ಹೆಬ್ಬಳ್ಳಿ ದರ್ಗಾನ ನಾನ ಕಟ್ಟಿನಿ ಅಂತ ಹೇಳಿ ಅನ್ನುವಂಥ ಶಬ್ದ ಬಂದದ್ದು ಅವನು ನಾ ಕಾಡಕತ್ತೀನಿ ಈಗ ಅವ್ರು ತಿಳ್ಕೊಂಡವಲ್ಲ ಹೆಬ್ಬಳ್ಳಿ ಅಂತರ್ ದರ್ಗಾ ನಾನಾ ಕಟ್ಟಿನಿ ಅನ್ನುವಂಥ ಶಬ್ದ ಬಂದೈತಿ ಎಲ್ಲಿ ಬೇಕಲ್ಲಿ ಬಂದೈತಿ ಆ ಶಬ್ದ ಏನಂದ ನಾನು ಕಾಡಕತ್ತೀನಿ ಅವ್ರು ಹೆಬ್ಬಳ್ಳಿ ದರ್ಗಾ ನಾನಾ ಕಟ್ಟಿನಿ ಅನ್ನೋ ಅವ್ರು ಕರೀರಿ ನಾನಾ ಕಟ್ಟಿನ ಅಂತ ಹೇಳೋರು ಯಾರ ನೀವು ನೋಡ್ರಿ ನೋಡ್ರಿ ಹೆಬ್ಬಳ್ಳಿ ದರ್ಗಾ ನಾನಾ ಕಟ್ಟಿನ ಅನ್ನೋರು ಯಾರು ಬರ್ರಿ ಹುಬ್ಬಳ್ಳಿಗೆ ದಮ್ಮನಲ್ಪ ಮೇಸ್ತ್ರಿ ಅಂತ ಕರೀತಾರೆ ಹುಬ್ಬಳ್ಳಿಯಿಂದ ಮಿಸ್ತ್ರಿ ಹುಬ್ಬಳ್ಳಿಯಿಂದ ಮಿಸ್ತ್ರಿ ಬಂದವ ಹುಬ್ಬಳ್ಳಿಯಿಂದ ಮಿಸ್ತ್ರಿ ಬಂದವ ಯಾರು ಬರ್ರಿ ಹುಬ್ಬಳ್ಳಿಯಿಂದ ಬಂದ ಮಿಸ್ತ್ರಿ ಮಿಸ್ತ್ರಿ ಕಟ್ತಾವ ದರ್ಗಾ ಕಟ್ತಾರ ದರ್ಗಾ ಕಟ್ತಾರ ಒಂದನಪ್ಪ ನೋಡ್ರಿ ಕರ್ಸಬೇಕು ಅವನು ಏ ನೋಡ್ರಿ ಅಂತ ಯಾರು ನಿಂದ್ರಿ ಹೆಬ್ಬಳ್ಳಿ ದರ್ಗಾ ನಾನಾ ಕಾಡವ್ ನಾನಾ ಬನ್ನಿ ನಿನ್ನ ಮನೆತನಕ್ಕೂ ಕಾಡವ್ ನಾನು ಆದ್ರೆ ಶಬ್ದ ಹೆಬ್ಬಳ್ಳಿ ಅಂತರ್ ದರ್ಗಾ ನಾನಾ ಕಟ್ಟಿಗೆ ಅನ್ನುವಂಥ ಶಬ್ದ ಬಂತು ನಿನ್ನ ಬಾಯಲ್ಲಿ. ತಪ್ಪಾಗೈತಿ ಸ್ವಲ್ಪ ಕೂತನ ಶ್ರಮ ಐತಿ ಅದಕ್ಕೆ ಶ್ರಮ ಮಾಡಿ ನನ್ನ ಬೂದಿ ನಾನ್ನವ್ರನ್ನ ಬಿಡುಗಣೆ ಇಲ್ಲ ಯಾವ ರೀತಿ ಸ್ನಾನ ಮಾಡಿಕೊಂಡು ಹೋಗುತ್ತ ಹೋಗ ಅದಕ್ಕೆ ನೀನು ಇಷ್ಟ್ಯಾಕೆ ಕಾಡಬೇಕು ನನಗೆ ನಾ ಏನು ತಪ್ಪು ಮಾಡೀನಿ ಈ ಶಬ್ದ ಬಿಡೋದು ನೀನು ಎಚ್ಚರಿಕೆ ಕೊಟ್ಟೇನೆ ಅದು ನನ್ನ ಹೋಗಬೇಡ ಯಾರು ಮಗಳು ಒಂದು ಡಿಬ್ಬೆ ಕೊಡ ತಿಳ್ಕೊಳ್ಳೋದು ಧೈರ್ಯ ಕೊಡ್ತೀನಿ ಅದು ಮತ್ತೆ ಹೊಳ್ಳಿ ಮೊದಲಿನ ಮನುಷ್ಯನ ಮಾಡಿ ತೋರಿಸ್ತೀನಿ ಹ್ಯಾಂಗ ಉದ್ಯೋಗ ಚಲೋ ಮಾಡಿಸ್ತಾನೆ ಮಾಡಿಸ್ತೀನಿ ಹ್ಯಾಂಗ ಎಲ್ಲರ ಮನುಷ್ಯನ ಹೋಗ್ತೀನಿ ಏನು ನಾವು ಬರಕತ್ತೈತಿ ಮಂಟನಕ್ಕೆ ಅದನ್ನು ಹೋಗಿ ಮಾಡ್ತೀನಿ ಸೊ ಅದು ಕೊಡ್ರಿ ಏನು 5 ಕಳಸ ಮಾಡಿ ಕುಂದಿಸಿ ಮನಾಗೆ ಕೊಟ್ಬಿಡ್ತೀಯ ಅದ್ರ ಬಗ್ಗೆ ಎಲ್ಲ ಹಿರಿಯರ ಮೊದಲು ಹೇಳ್ತೀನಿ 5 ಕಳಸದ ಮಹತ್ವ ನಾ ಎಂದು ಹೇಳ್ತೀನಿ ಅವ್ನು ಹೋಗಿ ಹುಟ್ಟರು ದೈವ ಕೂಡಿ ತೊಗೊಂಬರಿ ಅವ್ನು
ದರ್ಗಾಕ್ಕಂತ ಮಾಡಿಸಾನೋ ಅಥವಾ ಎಲ್ಲಿ ಮಾಡಿಸಾನೋ ಕೇಳ್ರಿ. ದರ್ಯಾಕಂತ ಮಾಡ್ಸೇವೆ ಒಂದು ನೋಡ್ರಿ ಒಂದು ನಮಾಜಿಗೆ ಹೇಳ್ತಾರೆ ಆಮೇಲೆ ಎಲ್ಲ ಹಿಂಗಾಗಿ ಏನು ಮಾಡ್ತಾರೆ ಮಾಡಿರಿ. ಇನ್ನು ಇವನು ಕಾಡುದಿಲ್ಲಪ್ಪ ನೋಡ್ತಾನೆ ಒಂದು ದಿನದಾಗ ಪವಾಡನ ಮಾಡಿ ತೋರಿಸ್ತಾನೆ ತಂದು ಬಿಡ ಅಂತ ಹೇಳಿ ಆ ಶಬ್ದ ಬರಬಾರ್ದು ಅವನು ಬಾಯ ಕುಂದ್ರ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ಭೀಮನ ಅಮಾವಾಸ್ಯೆ ಹೆಬ್ಬಳ್ಳಿಯ ಜನ ನುಡಿಗಳನ್ನು ನಿಮಗೆ ಸಂಜೆ ಇವತ್ತು ಹಾಕ್ತೀನಿ. ಆ ಒಂದು ನುಡಿಗಳು ಕೇಳಲಿಕ್ಕೆ ಬಂದಂಥ ಇವತ್ತು ವಿಶೇಷವಾದಂಥ ಭಕ್ತರಲ್ಲೂ ಕೂಡ ಹುಬ್ಬಳ್ಳಿಯಿಂದ ಬಂದಂಥ ಇನ್ನೊಬ್ಬರು ಭಕ್ತರು, ಅವ್ರು ಎಷ್ಟು ವರ್ಷದಿಂದ ಬರ್ತಾಯಿದ್ದಾರೆ, ಯಾಕೆ ಬರ್ತಾಯಿದ್ದಾರೆ ಅಂತ ಕೇಳುತ್ತಾ ಈ ಒಂದು ವಿಶೇಷವಾದ ಭಕ್ತರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಸರ್ ಸಂತೋಷ್ ಜಿತ್ತೂರಿ ಅಂತೇಳಿ ನಾವು ಹುಬ್ಳಿಯಿಂದ ಬರ್ತೀನಿ ಸರ್. ಸುಮಾರು ಈಗ 5 ವರ್ಷದಿಂದ ನಾನು ಬರ್ತಾ ಇದ್ದೀನಿ ಸರ್ ಇಲ್ಲಿ. ಸರ್ ಮೊದಲಿಂದ ಅಂದ್ರೆ ನಮ್ಮ ಇಲ್ಲಿ ಬರೋಕೆ ಇನ್ನೊಬ್ರು ನಮ್ಮ ಫ್ರೆಂಡ್ ಇದ್ದಾರೆ ರೀ, ಅವ್ರು ಇಲ್ಲಿ ಬಂದು ಅವ್ರ ಹೆಸರು ಮುತ್ತು ಅಂತೇಳಿ. ಅವ್ರು ಚಲೋ ಹಾಕೊಳ್ಳಿ ನಂಗೂ ಹೇಳಿದ ಇಲ್ಲಿ ಚಲೋ ಆಗ್ತದೆ ಅಂದ್ಕೊಳ್ಳಿ ಇಲ್ಲಿಂದ ಬರ್ತಾ ಇದ್ದು 5 ವರ್ಷ ಆಯ್ತು ರೀ ನಾವು ಬರತ್ತ. ನಮಗೂ ಇಲ್ಲಿಂದ ಬಂದಮೇಲೆ ನಮ್ಗೆ ಸ್ವಲ್ಪ ಮನ್ಸಿಗೆ ಸಮಾಧಾನ, ನಮ್ಗೇನಾಗೋದಿತ್ತು ಮನೆಗೆ ಏನು ಬೇಕಿತ್ತು ಅದೆಲ್ಲ ಒಳ್ಳೇದು ಹಾಕ್ಕೊಂಡು ಬಂತು, ಅದಕ್ಕೆ ಈಗ ಕಂಟಿನ್ಯೂ ಬರ್ತಾ ಇದ್ದೀವಿ ಇಲ್ಲಿ. ಬೇರೆಯವ್ರಿಗೆಲ್ಲ ಹೇಳಿದ್ದೀರಾ? ಹೌದೌದು, ನಮ್ಲಿಂದ ಈಗ ನನಗೆ ಆಗಿದ್ದ ಎಲ್ಲರೂ ಬೇರೆಯವ್ರಿಗೂ ಆಗ್ಬೇಕಂತೇಳಿ ನಾನು ಎಲ್ಲರಿಗೂ ಹೇಳಿದ್ದೀನಿ. ಅದರಲ್ಲಿ ನಂಬಿಕೆ ಮೇಲೆ ಇರಬೇಕು, ನಾವು ಹೇಳಿದ ಮೇಲೆ ಅವರು ಕೂಡ ಬರ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಸರ್. ದುಡ್ಡು ಗಿಡ್ ಏನಿಲ್ಲ ರೀ ಇಲ್ಲಿ, ₹1 ದುಡ್ಡು ಗಿಡ್ ಏನಿಲ್ಲ, ಏನು ಅವ್ರು ಕೇಳೋದೇ ಇಲ್ಲ. ಹೌದೌದು, ಅವರು ಮತ್ತು ಇಲ್ಲೆಲ್ಲರಿಗೂ ಬಂದವ್ರಿಗೂ ಊಟ ಗೀಟ ಎಲ್ಲ ಇರ್ತೈತಿ, ಎಲ್ಲ ಅವರು ಮಾಡಿ ಕೊಡ್ತಾರೆ. ಅವ್ರೇನು ದುಡ್ಡು ಗಿಡ್ ಏನು ಕೇಳೋದಿಲ್ಲ ರೀ ಯಾರಿಗೂ, ಅವ್ರ ಭಕ್ತಿ ಸರ್ ಏನಿದ್ರು. ಸರ್ ನಮಸ್ಕಾರ, ನಿಮ್ಮ ಹೆಸರು? ಯಮನಪ್ಪ ಸರ್. ಯಾವ? ನಮ್ಮದು ಬಾಗಲಕೋಟೆ ಜಿಲ್ಲೆ ಗುಳದಗುಡಿ ತಾಲೂಕು ಹಾನಾಪುರ ಎಸ್ಪಿರಿ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತೀರಾ? ನಾವು ಒಂದು 30 ವರ್ಷ ಆಯ್ತು ಸರ್. 30 ವರ್ಷದಿಂದ ಬರ್ತೀರಾ? ಹೌದು ಸರ್. ಬಂದಮೇಲೆ ನಿಮಗೆಲ್ಲ ನಮ್ಗೆ ಒಳ್ಳೇದಾಗತ್ತೆ ಸರ್. ಏನು ಹೇಳಕ್ಕೆ ಬಯಸ್ತೀರಾ ಅಜ್ಜರ ಬಗ್ಗೆ? ಏನು ಹೇಳೋದಿಲ್ಲ ರೀ, ಅವ ಭಗವಂತನ ರೀ ಅವ. ನಮ್ಮ ಪಾಲಿಗೆ ಭಗವಂತ ರೀ ಅವ, ಎಲ್ಲರಿಗೂ ಒಳ್ಳೇದು ಮಾಡ್ರಿ. ಮತ್ತು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಬರುವಂಥ ನಮ್ಮ ಪವನರಿಗೆ ಸ್ವಲ್ಪ ಮಾತಾಡ್ಸೋಣ. ಅವರು ಹೆಬ್ಬಳ್ಳಿ ಅಜ್ಜರ ಬಗ್ಗೆ ಏನು ಮಾತಾಡ್ತಾರೆ ನೋಡೋಣ. ಸಾಕ್ಷಾತ್ ದರಗಳಿದ ಪರಮಾತ್ಮ ಅಂದರೂ ಪರವಾಗಿಲ್ಲ, ಯಾವುದೇ ರೀತಿಯಲ್ಲಿ ದುಡ್ಡು ಗಿಡ್ಡು ಏನೋ ತಗೊಳ್ಳಲ್ಲ. ಅಜ್ಜರಿಂದ ನಾನು ಸುಮಾರು ವರ್ಷಗಳಿಂದ ಒಂದು 15 ವರ್ಷ ಆಯಿತು ನಾವು ಇಲ್ಲಿ ನಡ್ಕೊಳಕ್ಕಂತೆ. ನನ್ನ ಆತ್ಮೀಯ ಶಿಕ್ಷಕರಾದ ಬಿರಾದರ್ ಸರ್ ಅವ್ರು ಕರ್ಕೊಂಬಂದು ಇಲ್ಲಿ ಒಳ್ಳೇದಾಗುತ್ತಪ್ಪ ನೀ ಇಲ್ಲಿ ನಡ್ಕೊ ಅಂತ ಹೇಳಿದರು. ಇಲ್ಲಿ ಬರೋಕತ್ತ 15 ವರ್ಷ ಆಯಿತು. ಈ ಅಜ್ಜರು ಹೇಳಿದ ಸುಮಾರು ಪವಾಡಗಳದಾವೆ. ನನ್ನ ಲೈಫಲ್ಲಂತೂ ನಮ್ಮ ಕುಟುಂಬಕ್ಕಂತೂ ಸುಮಾರುಗಳು ಪವಾಡೆಯಾಗಿ ಹೋಗಿದ್ದವು. ನಾವು ಪ್ರತಿ ವರ್ಷ ಮೊಹರಮ್ಮು ಅವಾಗವಾಗ ಟೈಮ್ ಸಿಕ್ಕಾಗ ನಾವು ಅಜ್ಜರ ಬಳಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅಜ್ಜರು ಯಾರೋ ಅಹಂಕಾರದಿಂದ ಇಲ್ಲಿ ಬಂದು ನಡ್ಕೋಬೇಡ್ರಪ್ಪ, ಇಲ್ಲಿ ಪಾಳ್ಯ ಬಂದಿಲ್ಲ ಅಂತ ಅಸಮಾಧಾನ, ಇಲ್ಲಿ ಎಷ್ಟು ಶಾಂತಿ ಸಮಾಧಾನ ಎದ್ದುಕೊಂಡು ಕೇಳ್ಕೊಂಡು ಹೋಗ್ತೀವಿ, ಅದು ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ. ಅಜ್ಜರು ಇಷ್ಟು ವರ್ಷದಿಂದನೂ 15 ವರ್ಷದಿಂದ ನಾನು ಸುಮಾರು ಹೇಳಿಕೆಗಳನ್ನು ಕೇಳಿದ್ದೀನಿ, ಸುಮಾರು ಹೇಳಿಕೆಗಳನ್ನು ಸತ್ಯ ಆಗಿದ್ದವು. ಇವರು ಇಲ್ಲಿ ಬಂದು ನಡ್ಕೊಂಡ್ರೆ ಎಲ್ಲರಿಗೆ ಸಮಸ್ತ ನಾಡಿನ ಜನತೆಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತೀನಿ. ನಮ್ಮೂರು ತಾಳಿಕೋಟೆ ಅಂತೇಳಿ, ನಾನಿರೋದು ಧಾರವಾಡ ಸಾರಿಗೆ ಇಲಾಖೆಯಲ್ಲಿ ಜಾಬ್ ಮಾಡ್ತಾ ಇರೋದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತು ಈ ಒಂದು ಭೀಮನ ಅಮಾವಾಸ್ಯೆ ತಾವೆಲ್ಲ ಈ ಗದ್ದಲ ನೋಡ್ತಾ ಇದ್ದೀರಾ. ಯಾಕಂದರೆ ಅಷ್ಟೊಂದು ಅಜ್ಜನ ಪವಾಡ, ಆ ಪವಾಡ ಯಾವ ರೀತಿ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಯಾಕಂದರೆ ಇಲ್ಲಿ ಯಾವುದೇ ದುಡ್ಡಿನ ವ್ಯಾಮೋಹ ಇಲ್ಲದೆ ಈ ಒಂದು ಅಜ್ಜನ ಪವಾಡ ನಡೆಯುತ್ತೆ. ಹಾಗಾಗಿ ಒಬ್ಬರು ಪರಮ ಭಕ್ತರನ್ನ ಮಾತಾಡ್ಸೋಣ. ನಮಸ್ಕಾರ ಕಾಕರ. ನಮಸ್ಕಾರ. ನಿಮ್ಮ ಹೆಸರು? ಲಿಂಗನೂಡ ಪಾಟೀಲ್ ಅಂತ. ಯಾವ ಕಾಕರ? ಸೂರ್ಯಬಾನ್ ರೀ. ಸೂರ್ಯಬಾನ್. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ? ಸುಮಾರು 30 ವರ್ಷ ಮೇಲೆ. ಆದರೆ ಈಗ ಇತ್ತಿತ್ತಲಾಗಿ ನಮಗಿಂತ ನಿಮ್ಮದು ಮಾಧ್ಯಮ ಭಾಳ ಎಲ್ಲರಿಗೂ ಇವ್ರ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಇವರಿಂದ ಉಪಯೋಗ ಆಗಲಿ ಅನ್ನೋದು ನಿಮ್ಮ ಇದು ಕಳಕಳಿಗೆ ನನಗೆ ಅಭಿನಂದನೆ. ಅಪ್ಪನ ಆಶೀರ್ವಾದ ರೀ ಅವ್ರ ಆಜ್ಞೆ. ಯಾಕಂದ್ರೆ ಏನೇ ನಾವು ಕೆಲಸ ಮಾಡ್ಬೇಕಾದ್ರೆ ಅವ್ರು ಕೇಳೇ ಮಾಡ್ತೀವಿ. ಹೌದಲ್ಲ? ಯಾಕಂದ್ರೆ ಸಾಕಷ್ಟು ಜನ ದುಡ್ಡು ಕೊಟ್ಟು ಬೇರೆ ಮೋಸದ ಸ್ವಾಮಿಗಳು, ಮೋಸದ ಜ್ಯೋತಿಷ ನೋಡೇ ಕೈ ಎತ್ತುವಂತ ಕಾಲ. ಅದಕ್ಕೆ ಅಂತವ್ರಿಗೆ ಒಂದು ಇಲ್ಲಿ ಯಾವುದೇ ನಡೆಯಲ್ಲ, ನಾವು ಮಾಡ್ಬೇಕಂತ ಅಜ್ಜನ್ ನೋಡಿ ಅವರು ಅಟ್ಲೀಸ್ಟ್ ಕಲೀಲಿ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದ ನಿಮ್ದು ಕಳಕಳಿ ಭಾಳ ಮೆಚ್ಚತಕ್ಕಂಥ. ಅದಕ್ಕೆ ಈ ಬಂದಂಥ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ತಮ್ಮ ಇಷ್ಟ ತಾವು ನೋಡ್ಕೊಂಡು ತಮ್ಮ ಪ್ರಶ್ನೆ ಏನು ತಮ್ಮ ಈ ಇದು ಬಂದಿರ್ತೈತಿ ಅವಾಗ ಸಹನ ರೀತಿಯಿಂದ ಕೇಳಿಕೊಂಡು ಪಾದ್ರ ಅದರಂತೆ ಪಾಲಿಸಿದ್ರೆ ಜೀವನದಲ್ಲಿ ಒಂದು ಹೆಜ್ಜೆ ಮುಂದಿಡ್ಬೋದು. ಕೇಳಿದ್ರ ವೀಕ್ಷಕರೇ, ಹಾಗೆ ನಮ್ಮ ಇನ್ನೊಬ್ಬ ಆತ್ಮೀಯರು, ಇವರು ಕೂಡ ಬಹಳ ಪರಮ ಭಕ್ತರು, ಇಲ್ಲಿ ಸೇವಕರು ಕೂಡ, ಅವರು ಸ್ವಲ್ಪ ಮಾತಾಡ್ಸೋಣ. ನನ್ನ ಹೆಸರು ಯಮನಪ್ಪ ಬೆಳವಲಕಪ್ಪ. ಆಜ್ಞೆ ಏನಂದ್ರೆ ಆಜ್ಞೆ ಪ್ರಕಾರ ನೋಡ್ಕೊಂಡು ಎಲ್ಲ ಸರ್ವರಿಗೂ ಲಾಭ.
ಅವನ ಆಜ್ಞೆ ಪಾಲಿಸ್ಬೇಕು. ಮೊದಲು ಆ ಬೂದಿ ಅಂತಾನೆ ಅಜ್ಜ, ಆ ಬೂದಿನ ನೀವು ನಂಬ್ಕೋಬೇಕು. ನಂಬಿದ್ರಪ್ಪ ಅಂದ್ರೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಒಳ್ಳೇದಾಗುತ್ತಾ. ಇಷ್ಟು ಕೇಳಿ ನಾನು ವಿನಂತಿ. ನಮ್ಮ ಹೆಸರು ಶರಣಪ್ಪಗೌಡ ಪಾಟೀಲ್ ಅಂತೇಳಿ, ನಾವು ಸೂರ್ಯಬಂದವರು. ಒಂದು 28-30 ವರ್ಷಲಿದ್ದ ನಾನು ಬರ್ತಾಯಿದ್ದೀನಿ. ಇಲ್ಲಿ ಅಜ್ಜಂದು ಒಂದು ಏನು ನಂಬಿಕೆ ಐತಿ ನಮ್ಗೆ, ಆ ನಂಬಿಕೆನ ನಮ್ಮನ್ನು ಮುಂದೆ ಓದೈತು ವಿನ ನಾನು ಓದಿಲ್ಲ. ಅಜ್ಜನ ನಂಬಿಕೆ ಅಂದ್ರೇನು, ಒಂದು ದಾರ, ಒಂದು ಬೂದಿ, ಇದನ್ನು ನಂಬ್ಕೊಂಡು ಹೋಗಿ ನಾನು 22 ವರ್ಷ ಮಿಲ್ಟ್ರಿಯಲ್ಲಿ ಸೇವೆ ಮಾಡಿ ಬಂದೆ. ಒಂದು ಯಾವುದು ತೊಂದರೆ ಇಲ್ದಂಗೆ ಇಲ್ಲಿ ಕರ್ಕೊಂಡು ಬಂದ. ಒಳ್ಳೆ ಸರ್ವಿಸ್ ಮುಗಿಸಿ ಈಗ ಮತ್ತೆ ಪ್ರೈವೇಟಲ್ಲಿ ಹೋಗ್ತಾ ಇದ್ದೀನಿ. ಯಾವುದೇ ಒಂದು ತೊಂದರೆ ಇಲ್ಲ, ಏನೂ ಇಲ್ಲ. 22 ವರ್ಷ ಸರ್ವಿಸ್ ಕಳಿಸಿದವನು ಇವನ, ಒಳ್ಳೆ ಕರ್ಕೊಂಬಂದವನು ಇವನ. ಇಷ್ಟು ಕೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ನಂಬ್ಕೊಂಡು ಹೋದ್ರೆ ಎಲ್ಲಾದ್ರೂ ಹೋಗೋದನ, ಬೂದಿಯಾಗನೂ ಹೋದನ, ದಾರದಾಗದನ, ನಮ್ಮ ಮನಸ್ಸಿನಾಗ ಅದನ. ನಾವು ಎಲ್ಲಿ ನೆನೆಸ್ತೀವಿ ಅಲ್ಲಿ ಸಿಗ್ತಾನೆ. ನಾವು ಮನೆಯಾಗಿದ್ದರೂ ಅವನ, ಇಲ್ಲಿ ಬಂದರೂ ಅವನ. ಇಲ್ಲಿ ಬೂದಿ ಅಂಗಾರ ಸಿಕ್ತೆ ಅಂದ್ರೆ ಸಾಕು, ಅವನ ದರ್ಶನ ಆದಂಗೆ. ಅದು ಒಂದು ನಂಬ್ಕೊಂಡು ನಾವು ಹೊಂಟೀನಿ. ಎಲ್ಲರೂ ನೀವು ಹಿಂಗೆ ಮಾಲಿಸ್ಕೊಂಡು ಹೋರಿ, ಎಲ್ಲ ಒಳ್ಳೇದಾಗತ್ತೆ ಅಂತ ನಾವು ನಿಮ್ಗೆ ಹೇಳ್ತೀವಿ. ಆಯ್ತು, ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನೋಡಿದ್ರಲ್ಲ. ಯಾಕಂದರೆ ಇಲ್ಲಿ ಇರೋದು ಒಂದೇ ನಂಬುಗೆ, ಆ ನಂಬುಗೆನೇ ಹೆಬ್ಬಳ್ಳಿ ಅಜ್ಜ. ಆ ಹೆಬ್ಬಳ್ಳಿ ಅಜ್ಜನ ನಾವು ಎಷ್ಟು ನೆನೆಸ್ಕೊಂಡು ನಡ್ಕೊಂಡು ಯಾವ ರೀತಿ ನಾವು ನಡ್ಕೊತೀವಿ ಆ ರೀತಿ ಪಡ್ಕೊತೀವಿ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಯಾಕಂದರೆ ಇವತ್ತು ಸಾಕಷ್ಟು ಹಲವಾರು ಜನ, ಯಾಕಂದರೆ ಈ ಒಂದು ಭೀಮನ ಅಮಾವಾಸ್ಯೆಯ ನುಡಿ ಏನಾಗಿದೆ, ಈ ಭೀಮನ ಅಮಾವಾಸ್ಯೆ ಅಂದರೆ ಏನು, ಈ ಭೀಮನ ಅಮಾವಾಸ್ಯೆಗೆ ಅವರು ಆಶೀರ್ವಾದ ಕೊಟ್ಟಂಥದ್ದೇನು, ಅದನ್ನು ಇವತ್ತು ವಿಶೇಷವಾಗಿ ಅಜ್ಜನ ಹೇಳಿಕೆಯನ್ನು ನಿಮ್ಮ ಮುಂದೆ ಮತ್ತೆ ತರ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ಇನ್ನು ಯಾರಿಗೆ ಇಲ್ಲಿ ಬರಬೇಕು ಅಂತ ಮತ್ತೊಮ್ಮೆ ಹೇಳ್ತೀನಿ, ರೂಟ್ ಹೇಳ್ತೀನಿ. ನೀವು ಬಾಗಲಕೋಟೆಯಿಂದ ಬಂದರೆ ಬಾದಾಮಿಗೆ ಬರಬೇಕು, ಗದಗಿಂದ ಬಂದರೆ ಬಾದಾಮಿಗೆ ಬರಬೇಕು, ಈ ಕಡೆ ಹುಬ್ಬಳ್ಳಿ ಧಾರವಾಡದಿಂದ ಬಂದರೆ ಕುಳಗೇರಿ ಬರಬೇಕು, ಕುಳಗೇರಿಯಿಂದ ಮುತ್ತಲಗಿರಿ ಕ್ರಾಸ್, ಬಾದಾಮಿಯಿಂದ ಬಂದರೂ ಕೂಡ ಮುತ್ತಲಗಿರಿ ಕ್ರಾಸ್, ಅಲ್ಲಿಂದ ಮುತ್ತಲಗಿರಿಯಿಂದ ಲಕ್ಮಾಪುರ, ಹೆಬ್ಬಳ್ಳಿ. ಈ ಒಂದು ವಿಶೇಷವಾದ ಹೆಬ್ಬಳ್ಳಿ ಜಾಗ, ಯಾಕಂದರೆ ಇಲ್ಲಿ ಸಾಕಷ್ಟು ಹೆಬ್ಬಳ್ಳಿ ಅಜ್ಜನವರ ಒಂದು ನಕಲಿ ಐಡಿಗಳು, ಹೆಬ್ಬಳ್ಳಿ ಅಜ್ಜವ್ರ ಹೆಸರು ಹಾಕ್ಕೊಂಡೆ ಅವ್ರು ಫೋಟೋ ಹಾಕೊಂಡು ಮಾಡ್ತಾ ಇರ್ತಾರೆ. ದಯವಿಟ್ಟು ಅದನ್ನು ನಂಬಕ್ಕೆ ಹೋಗ್ಬೇಡ್ರಿ. ಇಲ್ಲೇನಿದ್ರು ಹೆಬ್ಬಳ್ಳಿ ಅಜ್ಜನೇ ಹೊರತಾಗಿ ಇಲ್ಲಿ ಬೇರೆ ಯಾರೂ ಅಲ್ಲ. ಯಾಕಂದರೆ ಆ ಹೆಬ್ಬಳ್ಳಿ ಅಜ್ಜನ, ಯಾಕಂದರೆ ಇವತ್ತು ಯೂಟ್ಯೂಬಲ್ಲಿ ನೀವು ನೋಡ್ತಾ ಇರ್ತೀರಿ, ದೊಡ್ಡ ಲಾಲ್ ಸಾಬಲ್ಲಿ ಹೆಬ್ಬಳ್ಳಿ ಅಜ್ಜ ಅಂತ ಹಾಕ್ಕೊಂಡೇ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಯಾರೂ ನಂಬೇಡಿ. ಯಾಕಂದರೆ ಇಲ್ಲಿ ಯಾವುದೇ ದುಡ್ಡು ನಡೆಯಲ್ಲ. ನಿಮ್ಮ ನಂಬಿಕೆ, ಅವರ ಬೂದಿ, ಅವರ ದಾರ, ಆ ಬೂದಿ ದಾರಕ್ಕೂ ಕೂಡ ನೀವು ರೊಕ್ಕ ಕೊಡಬೇಕಾಗಿಲ್ಲ. ಯಾಕಂದರೆ ನಿಮ್ಮ ಪ್ರೀತಿ ಅವರಿಗೆ ಅರ್ಪಣೆ ಮಾಡಿದರೆ ಅವ್ರು ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೆಬ್ಬಳ್ಳಿ ಅಜ್ಜನ ಪವಾಡಗಳನ್ನ ಮತ್ತೆ ಮುಂದಿನ ಸಂಚಿಕೆ ತರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ, ಬಾಗಲಕೋಟೆ, ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ, ಅಣ್ಣ ಮುತ್ತಪ್ಪರೈ ಗೋಶಾಲೆ, ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.